ಎಲ್ಲರಿಗೂ ನಮಸ್ಕಾರ. ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಪಿಲೇಟರ್ನ ಬಳಸ್ಕೊಂಡು ಹೇಗೆ ಬಾಡಿ ಹೇರ್ ರಿಮೂವಲ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಎಪಿಲೇಟರ್ ಅಂದ್ರೇನು, ಹಾಗೆ ಅದರ ಜೊತೆಗೆ ಏನೆಲ್ಲ ಆಕ್ಸೆಸರೀಸ್ಗಳು ಬಂದಿರುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಇವಾಗ ಎಪಿಲೇಷನ್ ಅಂತಂದ್ರೇನು? ಎಪಿಲೇಷನ್ ಅಂದರೆ ಇಟ್ ಈಸ್ ಆಲ್ಸೋ ಅ ಮೆಥಡ್ ಆಫ್ ಹೇರ್ ರಿಮೂವಲ್ ವಿಚ್ ರಿಮೂವ್ಸ್ ಹೇರ್ ಫ್ರಮ್ ದ ರೂಟ್ಸ್. ನಾವು ಹೆಣ್ಮಕ್ಳು ಬಾಡಿ ಹೇರ್ ರಿಮೂವಲ್ಗೋಸ್ಕರ ಏನೆಲ್ಲ ಮೆಥಡ್ಗಳನ್ನು ಫಾಲೋ ಮಾಡ್ತೀವಲ್ವಾ, ಕೆಲವರು ವ್ಯಾಕ್ಸಿಂಗ್ ಮಾಡಿಸ್ತಾರೆ, ಕೆಲವರು ಶೇವಿಂಗ್ ಮಾಡ್ಕೋತಾರೆ, ಹಾಗೆ ಕೆಲವರು ಲೇಸರ್ ಟ್ರೀಟ್ಮೆಂಟ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ, ಬಟ್ ಇಟ್ ಈಸ್ ಆನ್ ದ ಎಕ್ಸ್ಪೆನ್ಸಿವ್ ಸೈಡ್. ಕೆಲವರು ಎಪಿಲೇಷನ್ ಕೂಡ ಮಾಡ್ಕೊಳ್ತಾರೆ. ಈ ಎಪಿಲೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇದಕ್ಕೆ 2 ಹೆಡ್ ಇರುತ್ತೆ. ಇವಾಗ ಮೆಷಿನಿಗೆ ಫಿಕ್ಸ್ ಆಗಿರೋದು ಎಪಿಲೇಷನ್ ಹೆಡ್, ಹಾಗೆ ಇವಾಗ ನಾನು ತೋರಿಸಿದ್ದು ಮೊದಲನೇದಾಗಿ ಟ್ರಿಮ್ಮರ್ ಹೆಡ್ ಬರುತ್ತೆ. ಅದಕ್ಕೆ ಈ ರೀತಿಯಾಗಿ ಒಂದು ಸೇಫ್ಟಿ ಕೂಮ್ ಕೂಡ ಕೊಟ್ಟಿರ್ತಾರೆ. ಎಪಿಲೇಟರ್ಸಲ್ಲೂ ತುಂಬ ವೆರೈಟೀಸ್ ಬರುತ್ತೆ, ಕಾರ್ಡ್ಲೆಸ್ ಹಾಗೆ ಕಾರ್ಡೆಡ್ ಎಪಿಲೇಟರ್ಸ್. ಇದು ಕಾರ್ಡೆಡ್ ಎಪಿಲೇಟರ್ ಆಗಿದೆ. ನಾವು ಎಪಿಲೇಟರ್ನ ಯೂಸ್ ಮಾಡಬೇಕಾದ್ರೆ ಇದನ್ನು ಕನೆಕ್ಟ್ ಮಾಡಿಕೊಂಡೇ ಯೂಸ್ ಮಾಡಬೇಕಾಗತ್ತೆ. ಅದೇ ಕಾರ್ಡ್ಲೆಸ್ಸಲ್ಲಾದರೆ ನಾವು ಮೊದಲಿಗೆ ಚಾರ್ಜ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಈಗ ನಮಗೆ ಸಡನ್ನಾಗಿ ಗೊತ್ತಾಯಿತು ಎಲ್ಲಾದರೂ ಒಂದು ಫಂಕ್ಷನಿಗೆ ಹೋಗಬೇಕು, ಪಾರ್ಟಿಗೆ ಹೋಗಬೇಕು ಅಂತಂದರೆ ಕಾರ್ಡೆಡ್ ಎಪಿಲೇಟರ್ಸ್ನಾದರೆ ನಾವು ತಕ್ಷಣ ಪಟ್ಟಂತ ಯೂಸ್ ಮಾಡಿಬಿಡ್ಬೋದು ಕನೆಕ್ಟ್ ಮಾಡಿಕೊಂಡು. ಅದೇ ಕಾರ್ಡ್ಲೆಸ್ ಆದರೆ ಅದನ್ನು ಮೊದಲಿಗೆ ಚಾರ್ಜ್ ಮಾಡ್ಕೋಬೇಕು, ಚಾರ್ಜ್ ಆಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಐ ಥಿಂಕ್ ಈ ಕಾರ್ಡೆಡ್ ಎಪಿಲೇಟರ್ಸೇ ತುಂಬ ಯೂಸ್ಫುಲ್ ಅಂತ ನನಗನ್ಸುತ್ತೆ. ಈ ಎಪಿಲೇಟರಲ್ಲಿ 2 ಹೆಡ್ಸ್ ಇದೆ, ಒಂದು ಎಪಿಲೇಟರ್ ಹೆಡ್ ಹಾಗೆ ಒಂದು ಟ್ರಿಮ್ಮರ್ ಹೆಡ್. ಇದು 2 ಥರನೂ ನಾವು ಯೂಸ್ ಮಾಡ್ಬೋದಾಗಿದೆ. ಟ್ರಿಮ್ಮರ್ ಥರನೂ ಯೂಸ್ ಮಾಡ್ಬೋದು, ಎಪಿಲೇಟರ್ ಥರನೂ ಯೂಸ್ ಮಾಡ್ಬೋದಾಗಿದೆ. ಟ್ರಿಮ್ಮರ್ನ ಯೂಸ್ ಮಾಡೋದ್ರಿಂದ ಇದೇನು ಮಾಡುತ್ತೆ ಅಂತಂದರೆ ಜಸ್ಟ್ ಹೇರ್ಸ್ನ ಸರ್ಫೇಸಿಂದ ರಿಮೂವ್ ಮಾಡುತ್ತೆ, ರೂಟ್ಸಿಂದ ರಿಮೂವ್ ಮಾಡೋದಿಲ್ಲ. ಸೊ ಹೇರ್ ಗ್ರೋತ್ ಬೇಗ ಆಗತ್ತೆ. ಅದೇ ನೀವು ಎಪಿಲೇಟರ್ ಹೆಡ್ನ ಯೂಸ್ ಮಾಡೋದ್ರಿಂದ ಇದು ಹೇರ್ಸ್ನ ರೂಟ್ಸಿಂದ ರಿಮೂವ್ ಮಾಡುತ್ತೆ. ನಾನು ಯೂಶ್ವಲಿ ಎಪಿಲೇಟರ್ನೇ ಯೂಸ್ ಮಾಡೋದು. ಯಾಕೆ ಅಂತಂದರೆ ಆಲ್ಮೋಸ್ಟ್ 1.5 ಮಂತ್ಸ್ ಅಂತೂ ನಾವು ಆರಾಮಾಗಿರ್ಬೋದು. ಆ್ಯಂಡ್ ನಾನು ಇದನ್ನು ಆಲ್ಮೋಸ್ಟ್ 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಕೊರೋನಾ ಟೈಮಲ್ಲೆಲ್ಲ ಸಲೂನ್ಸಿಗೆ, ಪಾರ್ಲರಿಗೆ ಎಲ್ಲ ಹೋಗೋಕ್ಕಾಗ್ತಿರ್ಲಿಲ್ವಲ್ಲ, ಸೊ ಆ ಟೈಮಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದೆ. ಆ್ಯಂಡ್ ಇವಾಗಲೂ ಕೂಡ ನಾನು ಇದನ್ನೇ ಬಳಸ್ಕೊಂಡು ಹೇರ್ ರಿಮೂವಲ್ ಮಾಡೋದು ಮನೇಲಿ. ನೋಡಿ, ಇದರ ವೈರ್ ಕೂಡ ತುಂಬಾ ಲಾಂಗ್ ಆಗಿದೆ, ಸೊ ಎಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಳ್ಬೋದು, ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಪ್ರೋಸೆಸ್ಸಲ್ಲೂ ಸ್ವಲ್ಪ ಪೇನ್ ಆಗುತ್ತೆ, ಸೇಮ್ ವ್ಯಾಕ್ಸಿಂಗ್ ಥರನೇ. ಯಾಕೆಂದರೆ ಇದು ಹೇರ್ಸ್ನ ರೂಟಿಂದ ರಿಮೂವ್ ಮಾಡೋದ್ರಿಂದ. ಬಟ್ ಇಟ್ ಈಸ್ ಮಸ್ಟ್ ಫ್ರೀ. ನೋಡಿ, ನಾನು ಲಾಸ್ಟ್ ಹೇರ್ ರಿಮೂವಲ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ಸ್ ಮೇಲೆ ಆಗಿದೆ. ನೋಡಿ, ಇಷ್ಟು ಹೇರ್ ಗ್ರೋತ್ ಆಗಿದೆ. ಸೊ ಇವಾಗ ಎಪಿಲೇಟರ್ನ ಯೂಸ್ ಮಾಡಿಕೊಂಡು ಹೇಗೆ ಹೇರ್ ರಿಮೂವಲ್ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಸ್ಟೆಪ್ 1 ಕ್ಲೆನ್ಸಿಂಗ್. ಎಪಿಲೇಷನ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಹಾಟ್ ವಾಟರ್ ಶವರ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಪೋರ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ. ಎಲ್ಸ್ ಕೈ ಮತ್ತು ಕಾಲನ್ನು ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದಾದ್ರೂ ಬಾಡಿ ವಾಶ್ ಅಥವಾ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಸೋಪ್ ಯೂಸ್ ಮಾಡಿಕೊಂಡು ಹಾಟ್ ವಾಟರಲ್ಲಿ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಬಾಡಿಯಲ್ಲಿರುವಂತಹ ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆ ಇದನ್ನು ನೀಟಾಗಿ ಡ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಟವಲ್ನ ತಗೊಂಡ್ಬಿಟ್ಟು. ನೋಡಿ, ಹೇರ್ ಗ್ರೋತ್ ಕಾಣಿಸ್ತಾ ಇರ್ಬೋದು ನಿಮಗೆ ಇವಾಗ. ನೆಕ್ಸ್ಟ್ ಸ್ಟೆಪ್ ಈಸ್ ಸ್ಕ್ರಬ್ಬಿಂಗ್. ನಾನು ಸ್ಕ್ರಬ್ ಆಗಿ ಅಕ್ಕಿ ಹಿಟ್ಟು, ಸಕ್ಕರೆ ಮತ್ತು ಮೊಸರನ್ನ ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಮಾರ್ಕೆಟಲ್ಲಿ ರೆಡಿಯಾಗಿ ಸಿಗುವಂತಹ ಸ್ಕ್ರಬ್ಬನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ಬಟ್ ದಿಸ್ ಈಸ್ ನ್ಯಾಚುರಲ್. ಈಗ ಈ ಸ್ಕ್ರಬ್ಬನ್ನು ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಬರಬೇಕು, ಹಾಗೆ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಬಿಡಬೇಕು ಅಂತ ಇಲ್ಲ, ಸ್ಕಿನ್ ಮೇಲೆ ಸ್ಕ್ರಬ್ ಮಾಡಿ ಇಮಿಡಿಯೇಟಾಗಿ ವಾಶ್ ಮಾಡಿಬಿಡಿ. ಸ್ಕ್ರಬ್ಬಿಂಗ್ ಮಾಡುವಂತಹ ಮೇನ್ ರೀಸನ್ ಏನು ಅಂತಂದರೆ ಡೆಡ್ ಸೆಲ್ಸ್ ಹಾಗೆ ಡರ್ಟ್ ಎಲ್ಲ ಇತ್ತು ಅಂತಂದರೆ ರಿಮೂವ್ ಆಗಿಬಿಡತ್ತೆ ಅಂತ. ಈಗ ನೋಡಿ, ಸ್ಕ್ರಬ್ಬಿಂಗ್ ಆದ ತಕ್ಷಣ ಇಮಿಡಿಯೇಟಾಗಿ ವಾಶ್ ಮಾಡಿ ಇದನ್ನು ಡ್ರೈ ಮಾಡ್ಕೋತಾ ಇದ್ದೀನಿ. ಎಪಿಲೇಷನ್ಗೂ ಮುಂಚೆ ಸ್ಕಿನ್ ಡ್ರೈ ಆಗಿರಬೇಕು. ನೋಡಿ, ಸ್ಕ್ರಬ್ಬಿಂಗ್ ಆದಮೇಲೆ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು. ಬನ್ನಿ ಇವಾಗ ಎಪಿಲೇಟರ್ನ ಕನೆಕ್ಟ್ ಮಾಡೋಣ.
ಇದಕ್ಕೆ 2 ಸ್ಪೀಡ್ಸ್ ಇರುತ್ತೆ, 1 ಆ್ಯಂಡ್ 2 ಅಂತ. ಐ ಥಿಂಕ್ ಸ್ಪೀಡ್ 1 ಈಸ್ ಇನಫ್. ಇದರ ಸೌಂಡ್ ಸ್ವಲ್ಪ ಸ್ಕೇರಿ ಅಂತ ಅನಿಸ್ಬೋದು. ನೋಡಿ, ಇದರಲ್ಲಿ ಕಟ್ಸ್ ಆಗುವಂತಹ ಭಯ ಇರೋದಿಲ್ಲ. ಬಟ್ ಬನ್ನಿ ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಹೇರ್ ರಿಮೂವಲ್ ಹೇಗೆ ಮಾಡೋದು ನೋಡೋಣ. ನೋಡಿ, ಇದನ್ನು 90 ಡಿಗ್ರಿ ಆ್ಯಂಗಲಲ್ಲೇ ಇಟ್ಕೊಂಡು ನಿಧಾನಕ್ಕೆ ಈ ರೀತಿಯಾಗಿ ಎಪಿಲೇಟರ್ನ ಮೂವ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ತುಂಬ ಪ್ರೆಸ್ ಮಾಡುವಂತಹ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ, ಕಾಣಿಸ್ತಾ ಇರ್ಬೋದು. ಹ್ಯಾಂಡ್ಸಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ ನಿಮಗೆ. ಇವಾಗ ಇನ್ನೊಂದು ಕೈಯಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಹೇರ್ ಗ್ರೋತ್ ಜಾಸ್ತಿ ಇದೆ. ಇದನ್ನು 90 ಡಿಗ್ರಿಯಲ್ಲೇ ಯೂಸ್ ಮಾಡಬೇಕಾಗತ್ತೆ. ಹಾಗೆ ಇದನ್ನು ಹೇರ್ ಗ್ರೋತ್ ಆಪೋಸಿಟ್ಟಿಗೆ ಮೂವ್ ಮಾಡಬೇಕಾಗತ್ತೆ ಈ ರೀತಿಯಾಗಿ. ಇಟ್ ಈಸ್ ಸಿಮಿಲರ್ ಟು ವ್ಯಾಕ್ಸಿಂಗ್. ವ್ಯಾಕ್ಸಿಂಗಲ್ಲಿ ಹಾಟ್ ವ್ಯಾಕ್ಸ್ನ ಯೂಸ್ ಮಾಡ್ತಾರೆ. ಸ್ವಲ್ಪ ಮೆಸ್ಸಿ ಅನಿಸುತ್ತೆ, ಬಟ್ ಇದು ಮೆಸ್ ಫ್ರೀ ಆಗಿರುತ್ತೆ ಅಷ್ಟೇ. ತುಂಬ ಲಾಂಗ್ ಹೇರ್ಸ್ ಇದ್ದರೆ ತುಂಬ ಪೇನ್ ಆಗುತ್ತೆ. ಸೊ ಹೇರ್ಸ್ ಚಿಕ್ಕದಾಗಿದ್ದಾಗಲೇ ನೀವು ಎಪಿಲೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಈವನ್ ವ್ಯಾಕ್ಸಿಂಗಲ್ಲೂ ಅಷ್ಟೇ ಅಲ್ವಾ, ತುಂಬ ಹೇರ್ ಗ್ರೋತ್ ಆಗಿತ್ತು ಅಂತಂದರೆ ತುಂಬ ನೋವಾಗತ್ತೆ. ನೋಡಿ ಯಾವ ರೀತಿಯಾಗಿ ಹೇರ್ಸ್ನ ರೂಟಿಂದ ರಿಮೂವ್ ಮಾಡಿದೆ ಅಂತ. ಚಿಕ್ಕ ಕೂದಲಿತ್ತು ಅಂತಂದ್ರೂ ಅದನ್ನು ಎಪಿಲೇಟರಿಂದ ನಾವು ರಿಮೂವ್ ಮಾಡ್ಬೋದಾಗಿದೆ. ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಎಪಿಲೇಷನ್ ಮಾಡಿರುವಂಥ ಸೈಡ್ ಹಾಗೆ ಹಿಂದೆ ನೋಡಿ ಕೂದಲಿರುವಂಥದ್ದು ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ. ಎಪಿಲೇಟರ್ ಜೊತೆಗೆ ಸಣ್ಣ ಕ್ಲೀನಿಂಗ್ ಬ್ರಷನ್ನು ಕೂಡ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಬಂದಿರುವಂತಹ ಕೂದಲನ್ನು ಈ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದಾಗಿದೆ. ಆಫ್ಟರ್ ಎವ್ರಿ ಯೂಸ್ ಈ ರೀತಿ ಕ್ಲೀನ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿ. ಈಗ ಕ್ಲೋಸರ್ ವ್ಯೂ ಅಲ್ಲಿ ನೋಡ್ಬೋದು ನೋಡಿ ಹೇಗೆ ಹೇರ್ ರಿಮೂವ್ ಆಗ್ತಾ ಇದೆ ಅಂತ. ನಾನು ಕ್ಲೀನರ್ ಬ್ರಷ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿದ್ದೆ. ಆಲ್ರೆಡಿ ಎಷ್ಟು ಹೇರ್ಸ್ ಬಂತು ನೋಡಿ. ಎಷ್ಟು ಚಿಕ್ಕ ಹೇರನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ಎಪಿಲೇಟರ್ ಕ್ಯಾನ್ ಬಿ ಯೂಸ್ಡ್ ಆನ್ ಹ್ಯಾಂಡ್ಸ್, ಲೆಗ್ಸ್, ಆಮೇಲೆ ಈವನ್ ಆನ್ ಫೇಸ್ ಅಂತ ಹೇಳ್ತಾರೆ. ಬಟ್ ನಾನು ಯಾವತ್ತೂ ಫೇಸ್ಗೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸಿಗೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ. ಈವನ್ ಸ್ಕಿನ್ ಸ್ಮೂತ್ ಅನಿಸುತ್ತೆ ಆಫ್ಟರ್ ಎಪಿಲೇಷನ್. ಇವಾಗ ಕಾಲಿಗೂ ಟ್ರೈ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಹೇರ್ ಗ್ರೋತ್ ತುಂಬಾ ಆಗಿದೆ ನೋಡಿ. ಇದನ್ನು 90 ಡಿಗ್ರಿಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಅಪೋಸಿಟ್ ಟು ಹೇರ್ ಗ್ರೋತ್ ಈ ರೀತಿಯಾಗಿ ಮೂವ್ ಮಾಡ್ಕೊತಾ ಹೋಗಬೇಕು. ನೋಡಿ ಎಷ್ಟು ನೀಟಾಗಿ ಹೇರ್ ರಿಮೂವ್ ಆಗ್ತಾ ಇದೆ ಅಂತ. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ನೀಟಾಗಿ ಹೇರ್ ರಿಮೂವ್ ಆಗಿದೆ. ಹಾಗೆ ಸ್ಕಿನ್ ಕೂಡ ತುಂಬಾ ಸ್ಮೂತ್ ಅನಿಸ್ತಾ ಇದೆ. ಇವಾಗ ಎರಡೂ ಕೈಗೂ ಕಂಪ್ಲೀಟಾಗಿ ಎಪಿಲೇಷನ್ ಮಾಡ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಆಫ್ಟರ್ ಎಪಿಲೇಷನ್ ಯಾವುದಾದ್ರೂ ಮಾಯಿಶ್ಚರೈಸರ್ ಅಥವಾ ಬಾಡಿ ಲೋಷನ್ ಇತ್ತು ಅಂತಂದರೆ ಅದನ್ನು ಹಚ್ಕೊಳ್ಳಿ. ಪ್ಲೀಸ್ ರೆಡ್ನೆಸ್ ಏನಾದರೂ ಕಾಣಿಸ್ಕೊಂತು ಅಂತಂದರೆ ಐಸನ್ನು ರಬ್ ಮಾಡ್ಕೊಳ್ಳಿ. ನಾನು ಇದನ್ನು ಆಲ್ಮೋಸ್ಟ್ 4 ಇಯರ್ಸಿಂದ ಯೂಸ್ ಮಾಡ್ತಿರೋದ್ರಿಂದ ನನಗೇನು ಆ ರೀತಿಯಾಗಿ ಇಚ್ಚಿನೆಸ್ ಅಥವಾ ರೆಡ್ನೆಸ್ ಎಲ್ಲ ಏನೂ ಕಾಣಿಸ್ಕೊಂಡಿಲ್ಲ. ಎವ್ರಿ ಸ್ಕಿನ್ ಇಸ್ ಡಿಫ್ರೆಂಟ್ ಅಲ್ವಾ. ಸೊ ಟ್ರೈ ಮಾಡಿ ನೋಡಿ. ನನಗಂತೂ ಇದು ತುಂಬಾ ಸೂಟ್ ಆಗಿದೆ. ಮೆಥಡಲ್ಲಿ ರೂಟ್ಸಿಂದ ಹೇರ್ ರಿಮೂವಲ್ ಆಗೋದ್ರಿಂದ ಹಾಗೆ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗೋದ್ರಿಂದ ಸ್ಕಿನ್ ತುಂಬಾ ಸ್ಮೂತ್ ಅನಿಸುತ್ತೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.